ದಿನಕ್ಕೊಂದು 25 ಸತಿ ವೀಡಿಯೋ ಕಾಲ್ ಮಾಡಿರ್ತೀನಿ, ಕ್ಯಾಮ್ರಾಲ್ ನೋಡ್ತಾ ಇರ್ತೀನಿ ಏನು ಮಾಡ್ತಿರ್ತಾನೆ ಅಂತ. ಅವನಿರ್ತಾನೆ ನನಗಿರೋ ಕಷ್ಟ ಫುಲ್ಲಿ ಫ್ರೂಟ್ಫುಲ್ ಆಗೋ ಥರ ಇದೆ. ಇಟ್ಸ್ ಅ ಬಯೋಪಿಕ್ ಆಫ್ ಅ ವೆರಿ ರಿನೌಂಡ್ ಪಾಲಿಟಿಷಿಯನ್, ಬಟ್ ಅದು ಇನ್ನೂ ಏನೂ ಫೈನಲೈಸ್ ಆಗಿಲ್ಲ. ಹೊಸ ಕತೆ ಕೇಳಿದ್ದೀನಿ ಆ್ಯಕ್ಚುಲಿ. ಹೋಪ್ ಒಟ್ಟಕೊಂಬನ್ ಸುರೇಶ್ ಗೋಪಿ ಅವ್ರದ್ದು ಮುಗೀತು, ಎಲ್ಲ ರಿಲೀಸ್ ಆಗಬೇಕೀಗ. ಮಲಯಾಳಂ ಅದು ಇವ್ರದ್ದು ಸುರೇಶ್ ಗೋಪಿ ಅವ್ರದ್ದು ಮಲಯಾಳಂ, ಕೋಮಲ್ ಸರ್ದು ಕನ್ನಡ. ಅದು ನನಗೆ ಹತ್ತತ್ರ ಒಂದು 30 ಡೇಸ್ ಮಾಡಿದ್ದೀನಿ. ಸೊ ಅದು ಇನ್ನೂ ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ನಡೀತಿದೆ ಸಿನಿಮಾ, ಬಿಕಾಸ್ ಸುರೇಶ್ ಸರ್ ಅವರು ಈಸ್ ಪೊಲಿಟಿಕಲಿ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಅದು ಸ್ವಲ್ಪ ಟೈಮ್ ತೊಗೊಳ್ತಿದೆ, ಬಟ್ ನಮಗೆಲ್ಲರ ಪೋರ್ಷನ್ಸ್ ಮುಗಿದಿದೆ. ಗ್ಯಾಪ್ ಆಯಿತು, ಮದುವೆ ಆದಮೇಲೆ ಸ್ವಲ್ಪ ಮಲಯಾಳಂ ಗ್ಯಾಪ್ ಆಯಿತು, ಕನ್ನಡ ಜಾಸ್ತಿ. ಲೈಕ್ ನಂಗೆ ಕನ್ನಡ ಕಾನ್ಸಂಟ್ರೇಟ್ ಮಾಡಿದ್ರಲ್ಲಿ ಖುಷಿ ಇತ್ತು ನನಗೆ, ನಮಗೆ ಕಂಫರ್ಟ್ ಅಲ್ವಾ. ಬಟ್ ಈಗ ಮತ್ತೆ ಬಟ್ ಆ್ಯಕ್ಚುಲಿ ಇವಾಗ ಹೆಂಗಾಗಿದೆ ಅಂದರೆ ಕನ್ನಡ ಸಿನಿಮಾನೇ ಇರಬೇಕು ಅಂತಲ್ಲ. ಇವಾಗ ಎಲ್ಲ ಯಾವುದೇ ಭಾಷೆ ತೊಗೊಂಡ್ರು, ಯಾವುದೇ ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿದ್ರೆ ಓಕೆ, ಈ ಕುಂದಾಪುರದಲ್ಲಿ ನಡೀತು, ಅದು ಕನ್ನಡ ಸಿನಿಮಾನೇ ಕುಂದಾಪುರದಲ್ಲಿ ನಡೀತು. ಸೊ ಟ್ರಾವೆಲ್ ಮಾಡಲೇಬೇಕಿತ್ತು ಆ ಥರ. ಬಟ್ ಅವನಿಗೂ ಅಭ್ಯಾಸ ಆಗಿಬಿಟ್ಟಿದೆ. ಇನಿಷಿಯಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ಅವನು ಅಮ್ಮ ಶೂಟಿಂಗ್ ಹೋಗಿದ್ಯಾ, ಆಯಿತು ಬಿಡು ಅಂತ ಏನು ಅವ್ನಿಗೆ ವಾಪಸ್ ಬರ್ತಾ ಏನಾದ್ರು ಗಿಫ್ಟ್ ತರಬೇಕಷ್ಟೆ. ಒಂದು ದಿನಕ್ಕೊಂದು 25 ಸತಿ ವೀಡಿಯೋ ಕಾಲ್ ಮಾಡಿರ್ತೀನಿ, ಕ್ಯಾಮ್ರಾಲ್ ನೋಡ್ತಾ ಇರ್ತೀನಿ ಏನು ಮಾಡ್ತಿರ್ತಾನೆ ಅಂತ. ಅವನಿರ್ತಾನೆ ನನಗಿರೋ ಕಷ್ಟ. ಈಗ UKG ಹೋಗ್ತಾನೆ ಅವನು, ಮಾಂಟ್ 3 ಅಂದರೆ ಮಾಂಟೆಸರಿಯಲ್ಲಿ ಮಾಂಟ್ 3, ನಮ್ಮಲ್ಲಿ UKG. ಆಗ್ಲೂ ನನಗೆ ಖುಷಿ ಇತ್ತು ಸಿನಿಮಾ ಮಾಡಬೇಕಾದ್ರೆ. ಒಂಥರ ಹೆಂಗಿತ್ತು ಅಂದರೆ ಇನ್ನು ಇಷ್ಟು ಚಿಕ್ಕ ಬಡ್ಜೆಟಲ್ಲಿ ಇಷ್ಟು ಸಖತ್ತಾಗಿ ಮಾಡ್ತಾರಾ ಅಂತ ನನಗೆ ಅನಿಸ್ತಿತ್ತು ಆ ಟೈಮಲ್ಲಿ. ಆಮೇಲೆ ಚಕ್ಕ ವರ್ಕ್ ನಡೆಯುತ್ತೆ. ಈವನ್ ಗೋಕುಲಂ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಿರೋದು, ಇಟ್ಸ್ ಹೈ ಬಡ್ಜೆಟ್ ಫಿಲ್ಮ್ ಅದು. ಬಟ್ ಏನಂದರೆ ಹೈ ಬಡ್ಜೆಟ್ ಅಂದಿದ ತಕ್ಷಣ ಸುಮ್ಮನೆ ಕೂತು ಖರ್ಚು ಮಾಡ್ತಿಲ್ಲ ಅವರು. ಟಕ್ 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 ಅಂತ ನಡೀತಾ ಇದೆ ಕೆಲಸಗಳು. ಅಂದರೆ ಒಂದು ಪ್ರಾಪರ್ ಸ್ಕೆಡ್ಯೂಲಿಂಗ್ ಆಗ್ತಾಯಿದೆ, ಎಲ್ಲೂ ಡಿಲೇಸ್ ಆಗ್ತಾಯಿಲ್ಲ ಆ ಥರ. ಆಮೇಲೆ ಕಂಫರ್ಟಬಲಾಗಿ ನಾವು ಶೂಟ್ ಮಾಡ್ಬೋದು ಆ್ಯಕ್ಟರ್ಸ್ಗೆ ಇವಾಗ. ಸೊ ಅದೇ ರೀತಿಯಲ್ಲೇ ಇದೆ. ನನಗೆ ಪರ್ಸ್ನಲಿ ನಿಜ ಎಂಜಾಯ್. ವೆಬ್ ಸೀರೀಸ್ ಯಾವುದೂ ಮಾಡಿಲ್ಲ, ಬಟ್ ಒಂದಷ್ಟು ಆಫರ್ಸ್. ನಿನ್ನೆ ಕೂಡ ಒಂದು ಡೈರೆಕ್ಟರ್ ನನ್ನ ವೆಬ್ ಸೀರೀಸ್ ಬಗ್ಗೆ ಹೇಳಿದರು. ಬಟ್ ನನಗೆ ಇಷ್ಟವಾದಂಥ ವೆಬ್ ಸೀರೀಸ್ ಮಾಡಬೇಕು ಅಂತ. ಬಿಕಾಸ್ ನಾವು ಇವಾಗ ವೆಬ್ ಸೀರೀಸ್ ಅಂದರೆ ಸ್ವಲ್ಪ ಏನಂತಾರೆ, ನಮ್ಮ ಆಡಿಯನ್ಸಿಗೆ ಸ್ವಲ್ಪ ಹತ್ತಿರವಾಗಿರುವಂಥ ವೆಬ್ ಸೀರೀಸ್ ನನಗಿಷ್ಟ ಮಾಡೋದಕ್ಕೆ, ನೋಡೋದಕ್ಕೆಲ್ಲ ಥರ. ಆ್ಯಕ್ಚುಲಿ ಕನ್ನಡ ಜಾಸ್ತಿ ಮಾಡಬೇಕು ಅಂದರೆ ನಾವು ಕೊಟ್ಟರೆ ಜನ ನೋಡ್ತಾರೆ, ನಾವು ಕೊಡ್ದೇ ನಮ್ಗೆ ಆಪರ್ಚುನಿಟಿ ಇಲ್ಲ ಅನ್ನೋದು ತಪ್ಪಾಗುತ್ತೆ. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇರೋವಾಗ ಅವ್ರನ್ನ ಉಪಯೋಗಿಸ್ಕೊಂಡು ಪ್ರೊಡ್ಯೂಸರ್ಸ್ ಅವ್ರಿಗೊಂದು ಚಾನ್ಸ್ ಕೊಟ್ಟರೆ, ಯಾವುದಾದ್ರು OTT ಪ್ಲ್ಯಾಟ್ಫಾರ್ಮ್ ಅವ್ರ ಒರಿಜಿನಲ್ಸ್ ಆಗಿಯೇ ಅವ್ರಿಗೊಂದು ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಬಿಕಾಸ್ ತಮಿಳಲ್ಲಿ ಬಂದಾಯಿತು, ತೆಲುಗಲ್ಲಿ ಬಂದಾಯಿತು, ಇನ್ಫ್ಯಾಕ್ಟ್ ತೆಲುಗಲ್ಲಿ ತ್ರಿಷಾ ಯಾವುದೋ ಮಾಡಿದ್ರಲ್ಲ. ಸೊ ಎಲ್ಲ ಬಿಗ್ ಸ್ಟಾರ್ಸ್ ಮಾಡ್ತಿದ್ದಾರೆ. ಸೊ ಸ್ಟಾರ್ಸ್ ಕೂಡ ಅದನ್ನು ಮಾಡಿದ್ರೆ ಇಟ್ಸ್ ಅನದರ್ ಡಿಫ್ರೆಂಟ್ ಮೀಡಿಯಮ್ ಅಷ್ಟೇ. ಇಟ್ಸ್ ದ ಸೇಮ್ ಕ್ರಾಫ್ಟ್ ಬಟ್ ಡಿಫ್ರೆಂಟ್ ಮೀಡಿಯಮ್. ಸೊ ಅಂದರೆ ಒಂದು ಲೆವೆಲ್ಗೆ ಪ್ರೊಡ್ಯೂಸ್ ಮಾಡಿಬಿಡ್ಬೋದು. ಅಂದರೆ ವಿ ಕ್ಯಾನ್ ಗೆಟ್ ಇನ್ ಇನ್ವೆಸ್ಟರ್ಸ್ ಮಾಡ್ಬೋದು. ಬಟ್ ಡೈರೆಕ್ಷನ್ ಇಸ್ ಅ ಡಿಫ್ರೆಂಟ್ ಕ್ವಾಲಿಟಿ ನನಗೆ ಅನ್ಸೋದು. ಯಾಕಂದರೆ ಐ ಡೋಂಟ್ ನೋ, ಐ ಮೀನ್ ಬೇರೆಯವ್ರು ಯಾರಾದರೂ ಡಿಸಗ್ರಿ ಮಾಡ್ಬೋದು, ಬಟ್ ನನಗೇನು ಅನಿಸುತ್ತೆ ಅಂದರೆ ಓನ್ಲಿ ಅ ಗುಡ್ ಸ್ಟೋರಿ ಟೆಲರ್ ಕ್ಯಾನ್ ಮೇಕ್ ದ ಮೋಸ್ಟ್ ಸಿಂಪಲ್ ಸ್ಟೋರಿ ಮೋಸ್ಟ್ ಅಲ್ಟಿಮೇಟ್ ಅನಿಸುತ್ತೆ. ಸೊ ನಾನು ಅಂಥ ಡೈರೆಕ್ಟರ್ಸ್ ಜೊತೆನೂ ಕೆಲಸ ಮಾಡಿರೋದ್ರಿಂದ ನನಗೇನು ಅನಿಸುತ್ತೆ, ನೀವು ಒಂದು 10 ರೂಪಾಯಿ ಹಾಕ್ಬಿಟ್ಟು ಅದರಲ್ಲಿ ನೀವು 20 ರೂಪಾಯಿ ಕೆಲಸನ ತೆಗಿಬೋದು. ಆ್ಯಂಡ್ ದಟ್ ಈಸ್ ಓನ್ಲಿ ಪಾಸಿಬಲ್ ವಿತ್ ಅ ವೆರಿ ಗುಡ್ ಡೈರೆಕ್ಟರ್. ಆ ಕ್ಯಾಪ್ಟನ್ ಆಫ್ ದ ಶಿಪ್ ಕರೆಕ್ಟಾಗಿದ್ದರೆ. ಸೊ ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಅದನ್ನು ನಾನು ಸುಮ್ಮನೆ ಆಸೆಗೋಸ್ಕರ ಹೋಗಿ ನನಗೆ ಪ್ರೊಡ್ಯೂಸರ್ ದುಡ್ಡು ಹಾಳು ಮಾಡೋಕ್ಕೆ ಇಷ್ಟ. ಇದು ಹೆಂಗಿದೆ ಅಂದರೆ ಆ್ಯಕ್ಚುಲಿ ಮುಂಚೆ ಬರ್ತಿದ್ದಿದ್ದು ಕನ್ನಡ ಸಿನಿಮಾಗಳಲ್ಲಿ, ಅಂದರೆ ನಾನು ಇವಾಗ 90s ಹೇಳ್ತಲ್ಲ, 90ಸ್ಗಿಂತ ಮುಂಚೆ ಬರ್ತಿದ್ದಿದ್ದು ಕನ್ನಡ ಸಿನಿಮಾ ವಾಸ್ ಆಲ್ ವುಮೆನ್ ಸೆಂಟ್ರಿಕ್. ಬರ್ತಿದ್ದಿದ್ದು ಸೀರಿಯಲ್ಸ್ಗಳು ವುಮೆನ್ ಸೆಂಟ್ರಿಕ್, ಯಾಕಂದರೆ ನೋಡ್ತಿದ್ದಿದ್ದು ಹೆಣ್ಣುಮಕ್ಕಳು. ಈ ಮಧ್ಯದಲ್ಲಿ ಒಂದು ಮಾಸ್ ಫಿಲಮ್ಸ್ ಅನ್ನೋ ಒಂದು ಟ್ಯಾಗ್ ಯಾವಾಗ ಬಂತು, ಆವಾಗ ಸ್ವಲ್ಪ ಹೆಣ್ಮಕ್ಳಿಗೆ ಪಾತ್ರಗಳು ಕಮ್ಮಿ ಆಗ್ತಾ ಬಂತು. ಐ ಥಿಂಕ್ ದ ಲಾಸ್ಟ್ ಬೆಸ್ಟ್ ಅಂದರೆ ಒಂದು ವಿಮೆನ್ ಇದ್ರಾಗಿದ್ದಿದ್ದು ಅಂದರೆ ಪ್ರಾಬಬ್ಲಿ ಮಾಲಾಶ್ರೀ ಆಂಟಿ, ಶ್ರುತಿ ಆಂಟಿ. ಅದಾದಮೇಲೆ ಐ ಡೋಂಟ್ ಥಿಂಕ್ ಅವ್ರು ಬೇಸ್ಡಾಗಿ ಕತೆಗಳು ಯಾರೂ ಮಾಡಿಲ್ಲ. ಸೊ ಈಗ ಮತ್ತೆ ಆ ಥರ ಬರ್ತಿರೋದು ಅಂದರೆ ನನಗೆ ವುಮೆನ್ ಸೆಂಟ್ರಿಕ್, ಮೇಲ್ ಸೆಂಟ್ರಿಕ್ ಅಂತ ಬರಬಾರ್ದು. ಸಿನಿಮಾ ಕ್ಯಾರೆಕ್ಟರ್ ಸೆಂಟ್ರಿಕ್ ಆಗಿಬಿಡಬೇಕು. ಯುನೋ ಈಗ ಹಾಲಿವುಡಲ್ಲಿ ಹೇಗೆ ನಡೀತಿದೆ, ಒಂದು ಹೆಣ್ಣು ಮೇನ್ ಲೀಡಾಗಿ ಮಾಡಿದ್ರು ಹೋಗಿ ನೋಡ್ತಾರೆ, ಒಂದು ಗಂಡು ಮೇನ್ ಲೀಡಾಗಿ ಮಾಡಿದ್ರು ಹೋಗಿ ನೋಡ್ತಾರೆ. ಅದೇ ರೀತಿ ಆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಅದೇ ರೀತಿ ಆ ಸಿನಿಮಾಗೆ ಒಂದು ವಿಸಿಬಿಲಿಟಿ ಕೊಡ್ತಾರೆ, ಗ್ಲೋಬಲಿ ರಿಲೀಸ್ ಆಗ್ತಿದೆ. ಅದೆಲ್ಲನೂ ನಮ್ಮ ರೀಜನಲ್ ಸಿನಿಮಾಗೆ ಅದಾಗಬೇಕು ಫಾರ್ ವಿಮೆನ್. ಅದು ಒಂಥರ ಬರೀ ಮೇಲ್ ಸೆಂಟ್ರಿಕ್ಗೆ ಮಾತ್ರ ಗ್ಲೋಬಲ್ ರೆಕಗ್ನಿಷನ್ನು, ಪ್ಯಾನ್ ಇಂಡಿಯಾ ರೆಕಗ್ನಿಷನ್ ಅಲ್ಲ.
ವುಮನ್ ನೀವು ಹೇಳ್ದಂಗೆ ವುಮನ್ ಸೆಂಟ್ರಿಕ್ ಫಿಲ್ಮ್ಗೆ ರೆಕಗ್ನಿಷನ್ ಬೇಕು, ಆ ಥರ ಪುಷ್ ಮಾಡೋ ಪ್ರೊಡ್ಯೂಸರ್ಸ್ ಬೇಕು, ಕ್ರಿಯೇಟ್ ಮಾಡೋ ಡೈರೆಕ್ಟರ್ಸ್ ಬೇಕು. ಆರ್ಟಿಸ್ಟ್ ನಾವು ರೆಡಿ ಇದ್ದೀವಿ. ಹೊಸ ಕತೆ ಕೇಳಿದ್ದೀನಿ ಆ್ಯಕ್ಚುಲಿ. ಹೋಪ್ಫುಲಿ ಫ್ರೂಟ್ಫುಲ್ ಆಗೋ ಥರ ಇದೆ. ಇಟ್ಸ್ ಅ ಬಯೋಪಿಕ್ ಆಫ್ ಅ ವೆರಿ ರಿನೌಂಡ್ ಪಾಲಿಟಿಷಿಯನ್, ಬಟ್ ಅದು ಇನ್ನೂ ಏನೂ ಫೈನಲೈಸ್ ಆಗಿಲ್ಲ. ಅಂದರೆ ಕನ್ನಡನೇ ಅದು ನೋಡೋಣ ಆಗತ್ತೆ. ಕನ್ನಡ ಪೊಲಿಟಿಷಿಯನ್ ನಮ್ಮವ್ರೆ, ಶಿವಮೊಗ್ಗ ಕಡೆ. ಅವರು ಸೀಸನ್ NRI ಇದು ಮಾಡ್ತಿದ್ದಾರೆ. ಸೊ ಸುಮ್ಮನೆ ನಾನು ಹೇಳಿ ಯಾಕೆ ಇನ್ನೂ ಏನೋ